ನಮಸ್ತೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಭಾರತ್ ಜೋಡೋ ಬಂದಿದೆ. ಹೌದು. ಪರಿಚಯ ಮಾಡ್ಕೊಳ್ಳಿ, ಏನ್ ವಿಷಯ, ಏನ್ ಸಬ್ಜೆಕ್ಟ್ ಬಂದಿದೆ? ನನ್ನ ಹೆಸರು ಕಸ್ತೂರಿ ಅಂತ, ಶಿವಾಜಿನಗರ ಕ್ಷೇತ್ರದಿಂದ ಬಂದಿದ್ದೀನಿ. ನಮ್ಮ ಎಮ್ಮೆಲ್ಯೆ ಬಂದು ರಿಜ್ವಾನ್ ಅರ್ಷದ್ ಸರ್ ಅವರು. ನನ್ನ ಹೆಸರು ಕಸ್ತೂರಿ ಅಂತ ಹೇಳಿ. ಸೊ ಈ ದಿನ ನಾನು ಇಲ್ಲಿ ಬಂದಿರೋ ಕಾರಣ ಏನಂದ್ರೆ, ಹೆಣ್ಮಕ್ಳಿಗೆ 369 ಕ್ಷೇತ್ರದಲ್ಲಿ ಹೆಣ್ಮಕ್ಳಿಗೆ 50% ಅಷ್ಟು ರಿಸರ್ವ್ ಮಾಡಿದ್ದಾರೆ ನಮ್ಮ DK ಸಾಹೇಬರು. ಹಾಗಾಗಿ ಹೆಣ್ಮಕ್ಳಿಗೊಂದು ಸಂತೋಷದ ವಿಷಯ ಆಗಿರೋದ್ರಿಂದ ಇವತ್ತು ನಾವು ಅಪ್ಲಿಕೇಶನ್ ತಗೊಳಕಂತ ಬಂದಿದ್ದೀವಿ. ಮಹಾನಗರ ಪಾಲಿಕೆದು ಚುನಾವಣೆ ಹತ್ರ ಬಂದಿರೋದ್ ಕಾರಣ ಹೆಣ್ಮಕ್ಳು ಬಹಳ ಸಂತೋಷವಾಗಿ ಎಲ್ಲರೂ ಅಪ್ಲಿಕೇಶನ್ ತಗೊಂತಾ ಇದ್ದಾರೆ. ಹಂಗೆ ನಾನು ಇವತ್ತು ಒಂದು ಆಕಾಂಕ್ಷಿಯಾಗಿ ಶಿವಾಜಿನಗರ ಕ್ಷೇತ್ರದಿಂದ ಬಂದಿದ್ದೆ. ಹೇಗಿದೆ ಮೇಡಮ್ ನಿಮ್ದು ಬೆಂಬಲ, ನಮ್ದು ಕಾರ್ಯ ವೈಖರಿಗಳನ್ನ ಏನಂತ ಹೇಳ್ಬೇಕಲ್ಲ? ಜನ ಏನಂತ ಇದಾರೆ ಅಂದ್ರೆ, ಈಗ ನಮ್ಮ ರಿಜ್ವಾನ್ ಅರ್ಷದ್ ಸರ್ ಅವರು ಒಂದು ಒಳ್ಳೆ ವ್ಯಕ್ತಿತ್ವ. ಅವರು ಈಗ ಬಂದು ಈ ಒಂದು 2 ಎಲೆಕ್ಷನ್ ಗೆದ್ದ ನಂತರ ಅವ್ರು ಎಷ್ಟು ಕಾರ್ಯಗಳನ್ನ ಮಾಡಿದ್ದಾರೆ ಅಂದ್ರೆ, ಜನ ನಿಜವಾಗ್ಲೂ ಅವ್ರನ್ನ ನೋಡಿದ್ರೆ ಬಹಳ ಪ್ರೀತಿಯಿಂದ ಅವ್ರನ್ನ ಬರ್ಮಾಡ್ಕೊಂತಾರೆ. ಅದೇ ರೀತಿ MLA ಸರ್ ಆ ಕ್ಷೇತ್ರಕ್ಕೋಸ್ಕರ ಬಹಳ ಕಷ್ಟ ಬಿದ್ದು ದುಡಿತಾ ಇದಾರೆ. ಒಂದು ಯಂಗ್ ಲೀಡರ್ ಆಗಿ, ಒಂದು ಎಜುಕೇಟೆಡ್ ಲೀಡರ್ ಆಗಿ ಎಲ್ಲರಿಗೂ ಒಂದೇ ಸಮನಾಗಿ ತಗೊಂಡು ಹೋಗ್ತಾ ಇದಾರೆ. ಯಾವ್ದು ಜಾತಿ ಭೇದ ಭಾವ ಅಂತ ಗುರುತು ಮಾಡ್ಕೊಂಡಿರಂಗೆ ಎಲ್ಲರನ್ನು ಒಟ್ಟೊಟ್ಟಿಗೆ ತಗೊಂಡು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಂಗಾಗಿ ನಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಬಹಳ ಬೆಂಬಲ ಇದೆ ಅಂತ ನನ್ನ ಅನಿಸಿಕೆ. ನಿಮ್ಮ ಇದು ನಿಮ್ಗೆ ಏನ್ ಅನ್ಸಿದೆ ಮೇಡಮ್? ಕಾರ್ಪೊರೇಟ್ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡ್ತಾ ಇದ್ದೀರಾ ಒಬ್ಬ ಮಹಿಳಾ ಅಭ್ಯರ್ಥಿಗೆ, ನಿಮ್ಗೆ ಏನ್ ಅನ್ಸ್ತಾ ಇದೆ? ಯಾವ ರೀತಿ ಫೀಲ್ ಇದೆ? ಖಂಡಿತ ನಾನು 20 ವರ್ಷ ನಾನೇನು ಹೊಸದಾಗೇನು ಬಂದಿಲ್ಲ. ನಾನು ಸುಮಾರು 20 ವರ್ಷದಿಂದ ಕಾಂಗ್ರೆಸ್ ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಕಾಂಗ್ರೆಸ್ಗೋಸ್ಕರನೇ ದುಡ್ದಿದ್ದೀನಿ. ನಮ್ಮ ಅಜ್ಜಿ ತಾತ ನಮ್ಮ ಫ್ಯಾಮಿಲಿ ಫುಲ್ ಕಾಂಗ್ರೆಸ್. ನಮ್ಗೆ ಕಾಂಗ್ರೆಸ್ ಅಂತ ಒಂದು ಅಭಿಮಾನ ಇದೆ. ರಾಹುಲ್ ಗಾಂಧಿ, ನಮ್ಮ ಇಂದಿರಾ ಗಾಂಧಿ ಅವರು, ಇವ್ರ ಮೇಲೆಲ್ಲ ನಮ್ಗೆ ಬಹಳ ಒಂದು ಒಳ್ಳೆ ಭಾವನೆ ಇದೆ. ಅವ್ರ ಮೇಲೆ ಒಳ್ಳೆ ಗೌರವ ಇದೆ. ಹಂಗಾಗಿ ನಮ್ಗೆ ಆ ಕ್ಷೇತ್ರದಲ್ಲಿ ನಿಂತ್ಕೊಂಡು ನಾವು ಇಷ್ಟು ವರ್ಷಗಳು ಕೆಲಸ ಮಾಡಿದೀವಲ್ಲ, ಪ್ರತಿಯೊಬ್ರು ನನ್ನ ಮೇಲೆ ಬಹಳ ಭರವಸೆ ಇಟ್ಟಿದ್ದಾರೆ. ಅದೇ ರೀತಿ ನಮ್ಗೆ ಟಿಕೆಟ್ ಸಿಕ್ಕಿದ್ರು ನಾನು ಗೆದ್ದಾದ್ಮೇಲೂ ನನ್ನ ಪ್ರಯತ್ನ ಮೀರಿ ಜನಗಳ ಸೇವೆ ಮಾಡ್ಬೇಕು ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ ಸರ್. ಆ ಸಮಯ ಬಂತು ಅಂದ್ರೆ ನಿಜವಾಗ್ಲು ನನ್ಗೆ ಬಹಳ ಸಂತೋಷ. ನೋಡಿ, ಯಾವುದೇ ಒಂದು ಪಕ್ಷ ಆಗಲಿ ಅವರ ಸಿದ್ಧಾಂತ, ಅವರ ಶಿಸ್ತು, ಅವರ ಒಂದು ಡಿಸಿಪ್ಲಿನ್ ಆಗಿ ನಡ್ಕೊಂಡು ಹೋಗ್ತಾ ಇದೆ. ಈಗ ಏನಿದೆಯೋ ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ, ಅಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಸೇರಿ ಒಂದು 5 ಗ್ಯಾರಂಟಿ ಸಕ್ಸಸ್ ಮಾಡಿದ್ದಾರೆ. ಯಾವುದೇ ಜಾತಿ ಮತ ಯಾವುದೇ ಪಕ್ಷ ಇಲ್ದಿರೋನು ಪ್ರತಿಯೊಂದು ಹೆಣ್ಮಕ್ಳಿಗೆ 1,200 ರೂಪಾಯಿ ಕೊಡೋದಾಗ್ಲಿ, ಬಸ್ ಉಚಿತ ಆಗ್ಲಿ, ವಿದ್ಯಾರ್ಥಿಗಳಿಗೆ ಹೆಲ್ಪ್ ಮಾಡೋದಾಗ್ಲಿ, ಬಹಳಷ್ಟು ಹೆಲ್ಪ್ಫುಲ್ ಇದೆ. ಒಂದು 5 ಗ್ಯಾರಂಟಿ ಇದೆ. ಹೌದು. ಆ ಒಂದು ನಿಮ್ಗೆ ಪ್ಲಸ್ ಪಾಯಿಂಟ್ ಏನಾದ್ರು ಆಗ್ಬೋದಾ? ಖಂಡಿತ ಹಾಗೆ ಆಗುತ್ತೆ. ಯಾಕಂದ್ರೆ ಈಗ ಈ ಹೆಣ್ಮಕ್ಳಿಗೆ ಇಷ್ಟೆಲ್ಲ ಭರವಸೆಗಳನ್ನ ತಂದು ಕೊಟ್ಟಿದ್ದಾರೆ. ಎಷ್ಟೋ ಫ್ಯಾಮಿಲಿಗಳು ಅದರಿಂದ ಮುಂದೆ ಬಂದಿದ್ದಾರೆ. ಎಷ್ಟೊಂದ್ ಜನಕ್ಕೆ ನಾವು ಇಂಟರ್ವ್ಯೂಗಳು ತಗೊಂಡವಾಗ, ಖುದ್ದಾಗಿ ಮನೆಗಳ ಹತ್ರ ಹೋದವಾಗ ಸಿದ್ದರಾಮಣ್ಣನ ದೇವ್ರ ತರ ಪೂಜೆ ಮಾಡ್ತಾ ಇದಾರೆ. ಪ್ರತಿಯೊಂದು ಮನೆಗಳಲ್ಲಿ ಇವತ್ತು 2,000 ರೂಪಾಯಿಯಿಂದ ಒಂದು ಜೀವನನೇ ನಡೀತಾ ಇದೆ. ಸೊ ಎಲ್ಲ ಒಂದ್ ಕಡೆ ಅದು ನಮ್ಗೆ ಪ್ಲಸ್ ಪಾಯಿಂಟ್ ಅಂತಾನೆ ಅನ್ಕೊಂಡಿದ್ದೀನಿ ಸರ್. ಕಸ್ತೂರಿ ಅವರು ಕಾರ್ಪೊರೇಟ್ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ತಾವೇ ಹೇಳಕ್ ಇಷ್ಟಪಡ್ತೀರಲ್ಲ? ನನ್ನ ಹೆಸರು ರೂಪಶ್ರೀ ಅಂದ್ಬಿಟ್ಟು, ಕಸ್ತೂರಿ ಸ್ನೇಹಿತೆ, ವೆಲ್ವಿಶ. ಅವಳು 20 ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಸೊ ಇದು ಒಂದು ಚಾನ್ಸ್ ತಗೊಳ್ಳೋಣ, ಜನರಿಗೆ ಸೇವೆ ಮಾಡೋಣ ಅನ್ನೋ ಉದ್ದೇಶದಿಂದನೇ ಅವಳು ಇವತ್ತು ಅರ್ಜಿನ ಅಪ್ಲಿಕೇಶನ್ ತಗೊಂಡಿದ್ದಾಳೆ. ಅವಳು ಗೆದ್ರೆ ಮಾಡಿದ್ರೆ ಅವಳು ಜನರು ಸೇವೆ ಮಾಡ್ಬೇಕು, ಮುಂದೆ ತಗೊಂಡ್ ಬರ್ಬೇಕು ಮಹಿಳೆಯರನ್ನ ಅಂತ ಒಂದು ಉದ್ದೇಶದಿಂದನೇ ಅವಳು ಪ್ರಯತ್ನ ಮಾಡ್ತಾ ಇದ್ದಾಳೆ. ಪ್ರಯತ್ನ ಮಾಡ್ತಾಳೆ ಅಂತ ನನ್ನ ಉದ್ದೇಶ ಆಗಿದೆ. ಬೆಸ್ಟ್, ಅವಳಿಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ದೇವರು ಅವಳಿಗೆ ಅವಳ ಆಸೆನೆಲ್ಲ ಈಡೇರಿಸ್ಲಿ ಅಂತ ಹೇಳ್ತಾ ಇದ್ದೀನಿ. ಆಲ್ ದ ಶಿವಾಜಿನಗರ ವಾರ್ಡಿಂದ ಕಸ್ತೂರಿ ಅವರು ಕಾರ್ಪೊರೇಟ್ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ನಿಮ್ಗೆ ಯಾವ ರೀತಿ ಫೀಲ್ ಅನ್ಸ್ತಾ ಇದೆ? ನಮಸ್ಕಾರ, ನನ್ನ ಹೆಸರು ಪ್ರಸನ್ನ ಲಕ್ಷ್ಮಿ ಅಂತ. ನಾನು ಬೆಂಗಳೂರು ಡಿಸ್ಟಿಕ್ ಕಾರ್ಯದರ್ಶಿ ಕಾಂಗ್ರೆಸ್ ಪ್ರದೇಶ ಕಾಂಗ್ರೆಸ್ ಕಮಿಟಿಯಿಂದ. ನಾನು ಅವ್ರ ಜೊತೆ ಕೆಲಸನೂ ನಾನು ಮಾಡಿದ್ದೀನಿ. ಬಹಳ 20 ವರ್ಷದಿಂದ ನಾವೆಲ್ಲ ಕೆಲಸ ಮಾಡಿರೋದು. ನನಗೆ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಮಹಿಳೆಯರಿಗೆ ಕೊಡ್ತಾ ಇರೋದ್ರಿಂದ, ಅವರು ಟ್ರೈ ಮಾಡಿರೋದ್ರಿಂದ, ಅವರು ಮಾಡಿರೋಂಥ ದುಡಿಮೆ ಪಕ್ಷಕ್ಕೋಸ್ಕರ ಅವ್ರಿಗೆ ಕೊಡಬೇಕು ಅಂತ ನಾನು ಅವ್ರಿಗೆ ಇದು ಮಾಡಕ್ಕೆ ಜೊತೆಲೇ ನಾನು ಬಂದಿದ್ದೀನಿ. ದಯಮಾಡಿ ಅವ್ರಿಗೆ ಎಲ್ಲಾರು ಇದ್ರ ಸಹಕಾರದಿಂದ ಕೊಡ್ಲಿ. ಅವರು ನಮ್ಗೆ ನಮ್ಮ ವಾರ್ಡು, ನಮ್ದು ಸಂಪಂಗಿ ರಾಮನಗರ ವಾರ್ಡು, ಅಲ್ಲಿ ಅವರು ಖಂಡಿತ ಜನ ನಮ್ಮನ್ನ ಮೆಚ್ಚಿ ಕೌನ್ಸಿಲರ್ ಆಗಿ ಅವ್ರನ್ನ ಮಾಡಿದ್ರು ಅಂದ್ರೆ ಅವರು ಜನಕ್ಕಾಗಿ ಅವ್ರ ಸೇವೆನ ಅವರು ಮುಡುಪಾಗಿರ್ತಾರೆ ಅನ್ನೋದು ನನ್ಗೆ ನಂಬಿಕೆ ಇದೆ, ಭರವಸೆ ಇದೆ. ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್ ಅಕ್ಕ. ಥ್ಯಾಂಕ್ ಯು.
ನಮ್ಮೆಲ್ಲರಾಗಿ ನಮ್ಗೆ ಒಂದಿನ ಈ ತರ ಏನಿಲ್ಲ ಸರ್. ನೀವೇನಾದ್ರೂ ಬೈದಿದ್ರೆ ಅಧ್ಯಕ್ಷ ನಮ್ಮ ಅನುಭವ ನಾವು ಹೇಳ್ತಾ ಇದೀವಿ. ಏನಂದ್ರೆ ಇವತ್ತಿಷ್ಟು ನೀವು ಧೈರ್ಯ ತುಂಬಿ ಮಾರ್ಗದರ್ಶನ ತುಂಬ್ತಾ ಇದ್ದೀರಲ್ಲ, ಒಂದೇ ಒಂದು ಅದ್ರಲ್ಲಿ ಒಂದು ಮಾತು ಮಾತಾಡಿದ್ರೆ ನಾನು